Hello everyone, this is the format to calculate cash flow from financing activity, or we can even say that as financial cash flow, FCF ಅಂತಾನೆ ಕರೆಯೋದು ಅದನ್ನು. ಲಾಸ್ಟ್ 10 ಮಾರ್ಕ್ಸ್ ಸಮ್ಮಲ್ಲಿ ಐ ಮಿಸ್ಡ್ ಟು ಕ್ಯಾಲ್ಕುಲೇಟ್ ದ್ಯಾಟ್ ಬಿಕಾಸ್ ಅದರಲ್ಲಿ ಆ ಕ್ವೆಶನ್ ಪೇಪರಲ್ಲಿ FCF ಕೇಳಿರಲಿಲ್ಲ. ಸೊ ಇವಾಗ ಬೇರೆ ಕ್ವೆಶನ್ನ ಯೂಸ್ ಮಾಡಿ ಹೌ ಟು ಸಾಲ್ವ್ ದಿಸ್ FCF ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಡೆಡ್. ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ FCF. ಆಫ್ಟರ್ ಟ್ಯಾಕ್ಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ಗೆ ಕ್ಯಾಶ್ ಡಿವಿಡೆಂಡ್, ರಿಡಂಪ್ಷನ್ ಆಫ್ ಡೆಟ್ ಆ್ಯಸ್ ವೆಲ್ ಆಸ್ ಶೇರ್ ಬೈಬ್ಯಾಕ್ ಆ್ಯಂಡ್ ಇಂಟ್ರೆಸ್ಟ್ ಇನ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ನ ಆ್ಯಡ್ ಮಾಡಬೇಕು. ನೆಟ್ ಬಾರೋಯಿಂಗ್ಸ್, ಶೇರ್ ಇಶ್ಯೂಸ್, ಆಫ್ಟರ್ ಟ್ಯಾಕ್ಸ್ ಇಂಟ್ರೆಸ್ಟ್ ಆನ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು. ಮೈನ್ಯೂಟ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ವಿಚ್ ವಿಲ್ ಬಿ ವೆರಿ ಈಸಿ ಒನ್ಸ್ ವೆನ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಡೂ ದ್ಯಾಟ್. ಸೊ ಈ ಕ್ವೆಶನ್ಸ್ನ ಇವಾಗ ಯೂಸ್ ಮಾಡಿ ಇಟ್ಸ್ ಕ್ಯಾಲ್ಕುಲೇಟ್ ದ್ಯಾಟ್. ಐ ಕುಡಂಟ್ ಕವರ್ ದ ಎಂಟೈರ್ ಕ್ವೆಶನ್, ಬಟ್ ಐಟಮ್ಸ್ ಬಂದಾಗ ಐ ವಿಲ್ ಬಿ ಶೋಯಿಂಗ್ ದ್ಯಾಟ್. ಓಕೆ, ಪರ್ಟಿಕ್ಯುಲರ್ ಥಿಂಗ್. ಇವಾಗ ಫಸ್ಟ್ ಆಫ್ಟರ್ ಟ್ಯಾಕ್ಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಲ್ವಾ. ಸೊ ಕ್ವೆಶನಲ್ಲಿ ಫಸ್ಟ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಎಲ್ಲಿದೆ ಅಂತ ನೋಡಿ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತಲೇ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ 3 ವರ್ಷಕ್ಕೆ ದೇ ಹ್ಯಾವ್ ಗಿವನ್ ಡೀಟೇಲ್ಸ್. ಆ್ಯಂಡ್ ಇಲ್ಲಿ ಆನ್ಸರಲ್ಲಿ ನಾವು ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ಗೆ ಐಡೆಂಟಿಫೈ ಮಾಡಬೇಕು. ಸೊ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಸೆಕೆಂಡ್ ಇಯರ್ ವ್ಯಾಲ್ಯೂ 15 ಆ್ಯಂಡ್ ಥರ್ಡ್ ಇಯರ್ ವ್ಯಾಲ್ಯೂ 16 ಅಲ್ವಾ. ಸೊ ಫಸ್ಟ್ ಅದನ್ನು ಬರ್ಕೊಳ್ಳಿ. ಇದು ವರ್ಕಿಂಗ್ ನೋಟ್ ಫಾರ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್. ಆಫ್ಟರ್ ಟ್ಯಾಕ್ಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಸೆಕೆಂಡ್ ಇಯರ್ಗೆ 15 ಆ್ಯಂಡ್ ಫಾರ್ ಥರ್ಡ್ ಇಯರ್ 16. ಥರ್ಡ್ ಇಯರ್ ಇಸ್ 16. ಅಲ್ಲಿ ಇದರೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ, ಆಫ್ಟರ್ ಟ್ಯಾಕ್ಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತ, ವಿಚ್ ಮೀನ್ಸ್ ದಟ್ ವಿ ಹ್ಯಾವ್ ಟು ಡಿಡಕ್ಟ್ ದ ಟ್ಯಾಕ್ಸ್ ಫ್ರಮ್ ದಿಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್. ಆ್ಯಂಡ್ ಈ ಕ್ವೆಶನಲ್ಲಿ ಟ್ಯಾಕ್ಸ್ ಇಸ್ 40%. ಸೊ ಮೈನಸ್ 40% ಆನ್ 15. ಸೊ 15 ಮೇಲೆ 40% ಮಾಡ್ಕೋಬೇಕು. ಸೊ 15 ಇಂಟು 40 ಡಿವೈಡೆಡ್ ಬೈ 100 ವಿಚ್ ಇಸ್ 6. ಸೊ 15 ಮೈನಸ್ 6 ಇಸ್ 9. ಓಕೆ, ನೆಕ್ಸ್ಟ್ 40% ಆನ್ 60. That is 6.5. So 16 minus 6.4, which is 9.6. So ಈ ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಎಂಟ್ರಿ ಮಾಡಿ. 9.6. ಸೊ ಆಫ್ಟರ್ ಟ್ಯಾಕ್ಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ವ್ಯಾಲ್ಯೂ ಫಾರ್ ಸೆಕೆಂಡ್ ಇಯರ್ ಇಸ್ 15. ಅದರಲ್ಲಿ 40%ನ ನಾವು ಡಿಡಕ್ಟ್ ಮಾಡಬೇಕು. 15ಅಲ್ಲಿ 40% ನಾವು ಮಾಡಬೇಕು. ದಟ್ ಈಸ್ 6. ಸೊ 15 ಮೈನಸ್ 6 ಇಸ್ 9. ಆ್ಯಂಡ್ 16ಅಲ್ಲಿ 40% ಮಾಡಿದ್ರೆ 6.4 ಬರುತ್ತೆ. ಸೊ 16 ಮೈನಸ್ 6.4 ಇಸ್ 9.6. ಫಸ್ಟ್ ಒನ್ ಇಸ್ ಡನ್. ನೆಕ್ಸ್ಟನ್ನು ಕ್ಯಾಶ್ ಡಿವಿಡೆಂಡ್ ಬಗ್ಗೆ ಕೇಳಿದ್ದಾರೆ. ಸೊ ಕ್ವೆಶನಲ್ಲಿ ಯು ಜಸ್ಟ್ ಸಿ ವಿತ್ ವೆದರ್ ದೇ ಹ್ಯಾವ್ ಗಿವನ್ ಡಿವಿಡೆಂಡ್ ಆರ್ ವಾಟ್. ಸೊ ಮೋಸ್ಟ್ ಆಫ್ ದ ಕ್ವೆಶನ್ಸಲ್ಲಿ ಡಿವಿಡೆಂಡ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ದೇ ಹ್ಯಾವ್ ಗಿವನ್ ಡಿವಿಡೆಂಡ್. ಫಾರ್ ಸೆಕೆಂಡ್ ಇಯರ್ ಡಿವಿಡೆಂಡ್ ಇಸ್ 12 ಆ್ಯಂಡ್ ಫಾರ್ ಥರ್ಡ್ ಇಯರ್ ಡಿವಿಡೆಂಡ್ ಇಸ್ 12. ಆ ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಹಂಗೆ ಎಂಟ್ರಿ ಮಾಡ್ಕೊಳ್ಳಿ. ಸೆಕೆಂಡ್ ಇಯರ್ ಇಸ್ ಆಲ್ಸೋ 12, ಥರ್ಡ್ ಇಸ್ ಆಲ್ಸೋ 12. ರಿಡಂಪ್ಷನ್ ಆಫ್ ಡೆಟ್, ಮೋಸ್ಟ್ ಆಫ್ ದ ಕ್ವೆಶನಲ್ಲಿ ಈ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ, ರಿಡಂಪ್ಷನ್ ಆಫ್ ಡೆಟ್. ಆ್ಯಂಡ್ ಈ ಕ್ವೆಶನಲ್ಲೂ ದೇ ಹ್ಯಾವ್ ಗಿವನ್ ಇನ್ಫಾರ್ಮೇಷನ್ ಅಬೌಟ್ ಡೆಟ್, ಬಟ್ ದೇ ಹ್ಯಾವ್ ನಾಟ್ ಗಿವನ್ ಇನ್ಫಾರ್ಮೇಷನ್ ಅಬೌಟ್ ರಿಡಂಪ್ಷನ್ ಆಫ್ ಡೆಟ್. ಸೊ ಮೋಸ್ಟ್ ಆಫ್ ದ ಕ್ವೆಶನ್ ಪೇಪರ್ಸಲ್ಲೂ ರಿಡಂಪ್ಷನ್ ಆಫ್ ಡೆಟ್ ಬಗ್ಗೆ ಕೊಟ್ಟಿಲ್ಲ. ಸೊ ಯು ಜಸ್ಟ್ ರೈಟ್ ಇಟ್ ಆಸ್ ನಿಲ್. ನೆಕ್ಸ್ಟ್ ಒನ್ ಇಸ್ ಮೈನಸ್ ನೆಟ್ ಬಾರೋಯಿಂಗ್ಸ್. ನೆಟ್ ಬಾರೋಯಿಂಗ್ಸ್ ಅಂತ ದೇ ವಿಲ್ ನಾಟ್ ಗಿವ್ ಡೈರೆಕ್ಟ್ಲಿ, ದೇ ವಿಲ್ ಗಿವ್ ಆಸ್ ಡೆಟ್ ಅಂತ they will give in question. So which means that you have to understand it is all about net borrowings. So net borrowings andre it is a form of debt which a company will purchase alva. So net borrowings is nothing but debt. So the debt of second year is 119 and the debt of third year is 134. So here you should not directly write the values. Direct agi values na baribardu 119 134 anta. What you have to do is, so this is net borrowing calculation alva. Net borrowings, first year net borrowing value is to 100 alva. So write it as 100. Second year value is to, second year is 119 ಬರ್ಕೊಳ್ಳಿ. ಥರ್ಡ್ ಇಯರ್ ಇಸ್ 134. ಸೊ 134ನ ಬರ್ಕೊಳ್ಳಿ. ಯು ಲೀವ್ ಫಸ್ಟ್ ಇಯರ್. ಸೆಕೆಂಡ್ ಇಯರ್ ಏನು ಮಾಡಬೇಕು ಅಂದರೆ ಫಸ್ಟ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಓಕೆ, 119 ಮೈನಸ್ 100 ಇಸ್ 19. ಆ್ಯಂಡ್ ಥರ್ಡ್ ಇಯರ್ಗೆ ಸೆಕೆಂಡ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡಬೇಕು 119.
Okay, so 134 minus 119 is 15. So this is the actual value where you have to enter in the format. ಇವಾಗ ನೆಟ್ ಬೋರೋಯಿಂಗ್ಸ್ ಅಂತಂದರೆ is nothing but debt. You have to see the debt information. ಡೆಟ್ ಇನ್ಫಾರ್ಮೇಷನ್ನ ನೋಡಿದ ತಕ್ಷಣ ಫಸ್ಟ್ 3 years ವ್ಯಾಲ್ಯೂನ ಬರ್ಕೊಳ್ಳಿ. ಸೊ ಫಸ್ಟ್ ಇಯರ್ನ ಬಿಟ್ಬಿಡಿ ಹಂಗೆ. ಸೆಕೆಂಡ್ ಇಯರ್ಗೆ 119 ಮೈನಸ್ 100 ಮಾಡ್ಕೊಳ್ಳಿ, ವಿಚ್ ಮೀನ್ಸ್ ದಟ್ 90. ಆ್ಯಂಡ್ 134ಗೆ ಥರ್ಡ್ ಇಯರ್ ವ್ಯಾಲ್ಯೂಗೆ ಸೆಕೆಂಡ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡ್ಕೊಳ್ಳಿ, ದಟ್ ಈಸ್ 119 which is 15. So this is the rules which you have to follow while calculating FCF for any kind of question. So net borrowings value is 19 and 15. And share by back information question ಅಲ್ಲಿ ಕೊಡಲ್ಲ, ಈ ಕ್ವೆಶನ್ ಅಲ್ಲೂ ಕೊಟ್ಟಿಲ್ಲ, ಸೊ you write it as nil. Next is shares issues. ಸೊ ಶೇರ್ ಇಶ್ಯೂಸ್ ಅಂತ ಬಂದಿದ ತಕ್ಷಣ ವಾಟ್ ಯು ಹ್ಯಾವ್ ಟು ಸಿ, ಯು ಹ್ಯಾವ್ ಟು ಸಿ ದ ಈಕ್ವಿಟಿ ಶೇರ್ಸ್. ಸೊ ಈಕ್ವಿಟಿ ಶೇರ್ ಇನ್ಫಾರ್ಮೇಷನ್ನ ನೋಡಬೇಕು. ಈ ಕ್ವೆಶನಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಕೊಟ್ಟವ್ರೆ ನೋಡಿ, ಈಕ್ವಿಟಲ್ ಕ್ಯಾಪಿಟಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ಗೆ 60, ಸೆಕೆಂಡ್ ಇಯರ್ಗೆ 90 ಆ್ಯಂಡ್ ಥರ್ಡ್ ಇಯರ್ಗೆ 90. ಸೇಮ್ ನೆಟ್ ಬೋರೋಯಿಂಗ್ಸ್ಗೆ ಹೆಂಗೆ ಮಾಡಿದ್ರು ಅದೇ ಥರ. ಶೇರ್ ಇಶ್ಯೂಸ್ ಅಂದರೆ ಯು ಹ್ಯಾವ್ ಟು ಲುಕ್ ಫಾರ್ ದ ಈಕ್ವಿಟಿ ಕ್ಯಾಪಿಟಲ್ ಇನ್ಫಾರ್ಮೇಷನ್. ಇದು ಕ್ವೆಶನಲ್ಲಿ ಖಂಡಿತ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಫಸ್ಟ್ ಇಯರ್ ಇಸ್ 60, ಸೆಕೆಂಡ್ ಇಯರ್ ಇಸ್ 90 ಆ್ಯಂಡ್ ಥರ್ಡ್ ಇಯರ್ ಇಸ್ 90. ಸೊ ಫಸ್ಟ್ ಇಯರ್ನ ಬಿಟ್ಬಿಡಿ, ಸೆಕೆಂಡ್ ಇಯರ್ಗೆ ಫಸ್ಟ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡಿ, 90 ಮೈನಸ್ 60 ಇಸ್ 30. ಆ್ಯಂಡ್ ಥರ್ಡ್ ಇಯರ್ಗೆ ಸೆಕೆಂಡ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡಿ, 90 ಮೈನಸ್ 90 ಇಸ್ 0. ಸೊ ಈ ವ್ಯಾಲ್ಯೂನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ, 30 ಆ್ಯಂಡ್ 0. ಸೊ ನೆಟ್ ಬೋರೋಯಿಂಗ್ಸ್ನ ನಾವು ಮೈನಸ್ ಮಾಡಬೇಕು, ಬ್ರ್ಯಾಕೆಟಲ್ಲಿ ಹಾಕೋತೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ. ಶೇರ್ ಇಶ್ಯೂಸ್ ಆಲ್ಸೋ ನಾವು ಮೈನಸ್ ಮಾಡಬೇಕು, ಬ್ರ್ಯಾಕೆಟಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಇನ್ಕ್ರೀಸ್ ಇನ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತ ಹೇಳಿದ ತಕ್ಷಣ ಯು ಹ್ಯಾವ್ ಟು ಲುಕ್ ಫಾರ್ ದ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಇನ್ ದ ಕ್ವೆಶನ್. ಸೊ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಇಯರ್ಗೆ 20 ಆ್ಯಂಡ್ ಥರ್ಡ್ ಇಯರ್ಗೆ 25 ಕೊಟ್ಟಿದ್ದಾರೆ. ಸೊ ಇನ್ಕ್ರೀಸ್ ಇನ್ ಮಾರ್ಕೆಟಬಲ್ ಸೆಕ್ಯೂರಿಟಿ ಅಂತಂದರೆ you have to see the investment information which will be there in the balance sheet. Okay, so first year is nil, 0 ಅಂತಲೇ ಇಟ್ಕೊಳ್ಳೋಣ. ಸೆಕೆಂಡ್ ಇಯರ್ ಇಸ್ 20 ಆ್ಯಂಡ್ ಥರ್ಡ್ ಇಯರ್ ಇಸ್ 25. ಸೊ ಫಸ್ಟ್ ಇಯರ್ನ ಬಿಡಬೇಕು, ಸೆಕೆಂಡ್ ಇಯರ್ಗೆ 20 ಮೈನಸ್ ಫಸ್ಟ್ ಇಯರ್ 0, ದಟ್ ಇಸ್ 20. ಸೊ 25 ಮೈನಸ್ 20 ಇಸ್ 5. ಯು ಶುಡ್ ನಾಟ್ ಸಿ ದ ಆನ್ಸರ್. ಇದಕ್ಕೆ ಡಿಡಕ್ಟ್ ಮಾಡೋಕ್ಕೆ ಆನ್ಸರ್ ತೊಗೋಬಾರ್ದು, ಸೆಕೆಂಡ್ ಇಯರ್ ಇನ್ಫಾರ್ಮೇಷನ್ನ ತೊಗೋಬೇಕು. ನೋಡಿ, 134 ಮೈನಸ್ 119, ಯು ಶುಡ್ ನಾಟ್ ಡಿಡಕ್ಟ್ 119. ಆನ್ಸರ್ನ ಡಿಡಕ್ಟ್ ಮಾಡಬಾರ್ದು, 90ನ ಡಿಡಕ್ಟ್ ಮಾಡಬಾರ್ದು, ಸೆಕೆಂಡ್ ಇಯರ್ ಇನ್ಫಾರ್ಮೇಷನ್ನ ಡಿಡಕ್ಟ್ ಮಾಡಬೇಕು. 134 ಮೈನಸ್ 119, ಸೊ 90 ಮೈನಸ್ 90, 25 ಮೈನಸ್ 20. ಸೊ ದ ವ್ಯಾಲ್ಯೂ ಇಸ್ 20 ಆ್ಯಂಡ್ 5. So increase in marketable securities value is 20 and 5. Next is after tax on income on excess securities, marketable securities. So whatever it could be, after tax income on excess securities or marketable securities. So ಆ ಥರ ಹೇಳಿದ ತಕ್ಷಣ what you have to see is, you have to see the information ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಇನ್ಕಮ್ ಫ್ರಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ದಟ್ ಈಸ್ ವಾಟ್ ವಿ ಸಿ ಆಸ್ ಎಕ್ಸೆಸ್ ಸೆಕ್ಯೂರಿಟೀಸ್. ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತಂದ್ರು ಒಂದೇ, ಎಕ್ಸೆಸ್ ಸೆಕ್ಯೂರಿಟೀಸ್ ಅಂತಂದರೆ ಒಂದೇ. ದೇ ಹ್ಯಾವ್ ನಾಟ್ ಗಿವನ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಇನ್ಫಾರ್ಮೇಷನ್, ಥರ್ಡ್ ಇಯರ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಜಸ್ಟ್ ನೀವು ಟ್ಯಾಕ್ಸ್ನ ಮಾತ್ರ ಡಿಡಕ್ಟ್ ಮಾಡಬೇಕು. ಸೊ ಇಲ್ಲಿ ಬರಿತೀನಿ, ಫಿಫ್ತ್ ಒನ್ ಇಸ್ ಆಫ್ಟರ್ ಟ್ಯಾಕ್ಸ್ ಇನ್ಕಮ್ ಆನ್ ಎಕ್ಸೆಸ್ or marketable securities. Second yearಗೆ they have not given any information, so it is 0. Third yearಗೆ they have given information as 3. So 3 minus 40% on 3. So which means that 3 into 40% ಮಾಡಿದ್ರೆ 1.2 ಬರುತ್ತೆ. So 3 minus 1.2 is 1.8. ಸೊ ಸೆಕೆಂಡ್ ಇಯರ್ಗೆ ಏನೋ ವ್ಯಾಲ್ಯೂ ಕೊಟ್ಟಿಲ್ಲ ಅವರು, ಸೊ ದಟ್ ಈಸ್ 0. ಆ್ಯಂಡ್ ದ ಥರ್ಡ್ ಇಯರ್ ವ್ಯಾಲ್ಯೂ ಇಸ್ 1.8. ಇಷ್ಟೇ. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ ಇಸ್, ಪ್ಲಸ್ಸಲ್ಲಿರೋದೆಲ್ಲ ಆ್ಯಡ್ ಮಾಡಬೇಕು, ನೆಗೆಟಿವಲ್ಲಿರೋದೆಲ್ಲ ಮೈನಸ್ ಮಾಡಬೇಕು. ಸೊ 9 ಇಸ್ ಪಾಸಿಟಿವ್, 9 ಪ್ಲಸ್ 12 ಈಸ್ ಆಲ್ಸೋ ಪಾಸಿಟಿವ್, 12. ಇದು ನೆಟ್ ಬೋರೋಯಿಂಗ್ಸ್ ಇಸ್ ಮೈನಸ್, ಸೊ ಮೈನಸ್ 19
share issues is also in negative sign, so minus 30. Next, increase in marketable security is in plus sign, so plus 20 ಮಾಡಿದ್ರೆ you will get minus 8 value. ಸೊ ಅದನ್ನು ನಾನು ಬ್ರಾಕೆಟಲ್ಲಿ ಬರ್ಕೋತೀನಿ. ನೆಕ್ಸ್ಟ್ ಸೇಮ್ 9.6 in positive sign, ಸೊ ಅದು ಪ್ಲಸ್ಸು. ನೆಕ್ಸ್ಟು 12 is also plus. ನೆಕ್ಸ್ಟ್ 15 ಮೈನಸಲ್ಲಿದೆ, ಸೊ minus 15. 0 ಮೈನಸಲ್ಲಿದೆ, minus 0. ಪ್ಲಸ್ 5 minus 1.8 ಮಾಡಿದ್ರೆ 9. Share buyback is plus, share issues is minus, increase in marketable securities plus, after tax income on excess securities is minus. So plus plus minus plus minus plus and minus. So ಈ ಥರ you can remember. After that after tax interest on expenses ಗೆ ಇಂಟ್ರೆಸ್ಟ್ ಆನ್ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಷನ್ ನೋಡಿ ಬಂದಿರೋ ವ್ಯಾಲ್ಯೂಸ್ಗೆ ಯು ಹ್ಯಾವ್ ಟು ಡಿಡಕ್ಟ್ ದ ಟ್ಯಾಕ್ಸ್. ಓಕೆ, ನೆಕ್ಸ್ಟ್ ಕ್ಯಾಶ್ ಡಿವಿಡೆಂಡ್ಗೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಡೈರೆಕ್ಟಾಗಿ ಯು ಹ್ಯಾವ್ ಟು ರೈಟ್. ರಿಡಮ್ಷನ್ ಆಫ್ ಡೆಟ್ ಇನ್ಫಾರ್ಮೇಷನ್ ಕೊಡಲ್ಲ, ಮೋಸ್ಟ್ ಆಫ್ ದ ಕ್ವೆಶನ್ ದೇ ಹ್ಯಾವ್ ನಾಟ್ ಗಿವನ್. ನೆಕ್ಸ್ಟ್ ನೆಟ್ ಬೋರೋಯಿಂಗ್ಸ್ ಅಂದರೆ ಯು ಹ್ಯಾವ್ ಟು ಲುಕ್ ಅಟ್ ದ ಡೆಟ್ ಇನ್ಫಾರ್ಮೇಷನ್ ವಿಚ್ ವಿಲ್ ಬಿ ದೇರ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಅದಕ್ಕೆ ಸೆಕೆಂಡ್ ಇಯರ್ಗೆ ಫಸ್ಟ್ ಇಯರ್ ವ್ಯಾಲ್ಯೂಸ್ನ ಮೈನಸ್ ಮಾಡಿ ಬಂದಿರೋ ಆನ್ಸರ್ನ ಯು ಹ್ಯಾವ್ ಟು ರೈಟ್. ಆ್ಯಂಡ್ ಫಾರ್ ಥರ್ಡ್ ಇಯರ್ಗೆ ಸೆಕೆಂಡ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡಿ ಯು ಹ್ಯಾವ್ ಟು ರೈಟ್ ದ ವ್ಯಾಲ್ಯೂ. ಶೇರ್ ಬೈಬ್ಯಾಕ್ ಇನ್ಫಾರ್ಮೇಷನು ಕೊಡಲ್ಲ. ನೆಕ್ಸ್ಟ್ ಈಸ್ ಶೇರ್ ಇಶ್ಯೂಸ್ ಅಂದರೆ ಯು ಹ್ಯಾವ್ ಟು ಸಿ ದ ಈಕ್ವಿಟಿ ಶೇರ್ ವ್ಯಾಲ್ಯೂಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಈಕ್ವಿಟಿ ವ್ಯಾಲ್ಯೂಸ್ನ ನೋಡಿದ್ರೆ ಸೆಕೆಂಡ್ ಇಯರ್ಗೆ ಫಸ್ಟ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡಿ ಆನ್ಸರ್ ಬರೀಬೇಕು. ಆ್ಯಂಡ್ ಥರ್ಡ್ ಇಯರ್ಗೆ ಸೆಕೆಂಡ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡಿ ಯು ಹ್ಯಾವ್ ಟು ರೈಟ್ ದ ಆನ್ಸರ್. ಇನ್ಕ್ರೀಸ್ ಇನ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂದರೆ ಯು ಹ್ಯಾವ್ ಟು ಲುಕ್ ಅಟ್ ದ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ಗೂ ಸೇಮ್, ಸೆಕೆಂಡ್ ಇಯರ್ಗೆ ಫಸ್ಟ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡ್ತೀರಾ, ಥರ್ಡ್ ಇಯರ್ಗೆ ಸೆಕೆಂಡ್ ಇಯರ್ ವ್ಯಾಲ್ಯೂನ ಮೈನಸ್ ಮಾಡಿ ಯು ವಿಲ್ ರೈಟ್ ದ ಆನ್ಸರ್. ಆಫ್ಟರ್ ಟ್ಯಾಕ್ಸ್ ಇನ್ಕಮ್ ಆನ್ ಎಕ್ಸೆಸ್ ಸೆಕ್ಯೂರಿಟೀಸ್ ಅಂದರೆ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಆಫ್ಟರ್ ಟ್ಯಾಕ್ಸ್ ಇನ್ಕಮ್ ಆನ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಕೊಟ್ಟಿರೋ ವ್ಯಾಲ್ಯೂಸ್ಗೆ ಯು ಹ್ಯಾವ್ ಟು ಡಿಡಕ್ಟ್ ದ ಟ್ಯಾಕ್ಸ್, ದಟ್ ಈಸ್ 40%. ಆರ್ ಎಲ್ಸ್ ಕೊಟ್ಟಿಲ್ಲ ಅಂತಂದರೆ 40%. ಇಫ್ ದೇ ಹ್ಯಾವ್ ಗಿವನ್ ಮೀನ್ಸ್ ಆ ವ್ಯಾಲ್ಯೂಸ್ ಎಷ್ಟು ಟ್ಯಾಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ಯು ಹ್ಯಾವ್ ಟು ಟೇಕ್. ಓಕೆ, ಸೊ ದಿಸ್ ಇಸ್ ದ ಅಡ್ಜಸ್ಟ್ಮೆಂಟ್. ಇಟ್ ಈಸ್ ವೆರಿ ಸಿಂಪಲ್.